ಮಹಾರಾಜ ಮಾರ್ತಾಂಡವರ್ಮನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನನ್ನ ಆಸ್ಥಾನದ ಮಂತ್ರಿಯಾದ ಶೂರಸೇನರೇ, ನಿಮಗೊಂದು ನನ್ನ ಆಜ್ಞೆ. ಅಪ್ಪಣೆ ಮಹಾಪ್ರಭು, ನಿಮ್ಮ ಆಜ್ಞೆ ಏನೆಂದು ಹೇಳುವಂತವರಾಗಿರಿ. ಮಂತ್ರಿ ಶೂರಸೇನರೇ, ನಮ್ಮ ಸಂಸ್ಥಾನದಲ್ಲಿರುವ ಎಲ್ಲ ಪ್ರಜೆಗಳಿಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯಂದು ಅನ್ನ ಪ್ರಸಾದವನ್ನು ನೀಡಬೇಕೆಂದು ನನಗೆ ಮನಸ್ಸಾಗಿದೆ. ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ. ಇದು ನನ್ನ ಆಜ್ಞೆ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾಪ್ರಭು. ಯಾರಲ್ಲಿ? ಯಾರಿಲ್ಲ ಇಲ್ಲಿ. ನೀವು ಈಗಲೇ ಹೋಗಿ ಅಡುಗೆ ಮಾಡುವ ಶಿವರಾಮ ಭಟ್ಟರನ್ನು ಈಗಲೇ ಆಮಂತ್ರಿಸಿ. ಆಗಲೇ ಶೂರಸೇನ ಮಂತ್ರಿಯವರೇ. ಶಿವರಾಮ ಭಟ್ಟರೇ, ನಮ್ಮ ರಾಜರಾದ ಮಾರ್ತಾಂಡವರ್ಮರ ಆಜ್ಞೆಯಂತೆ ತಮ್ಮನ್ನು ಅಡುಗೆ ಮಾಡಲು ಆಸ್ಥಾನಕ್ಕೆ ಬರಲು ತಿಳಿಸಿರುತ್ತಾರೆ. ತಾವು ತಪ್ಪದೇ ಆಸ್ಥಾನಕ್ಕೆ ಬರಬೇಕಾಗಿ ರಾಜಾಜ್ಞೆಯಾಗಿದೆ. ಹಾಗೇ ಆಗಲಿ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ನಮ್ಮ ಸಂಸ್ಥಾನದ ಎಲ್ಲಾ ಪ್ರಜೆಗಳಿಗೂ ನಾರಾಯಣ ಗುರು ಜಯಂತಿಯಂದು ರಾಜ ಮಾರ್ತಾಂಡವರ್ಮರು ಅನ್ನಪ್ರಸಾದವನ್ನು ನೀಡಲಿರುವರು. ಮಕ್ಕಳು, ಹಿರಿಯರು, ಊರಿನ ಎಲ್ಲರೂ ಬರಬೇಕೆಂದು ರಾಜಾಜ್ಞೆಯಾಗಿದೆ. ತಪ್ಪದೇ ಎಲ್ಲರೂ ಬನ್ನಿ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ರಾಜರು ಊಟಕ್ಕೆ ಕರೆದಿದ್ದಾರೆ. ನಾಳೆ ಹೊಟ್ಟೆ ತುಂಬಾ ಊಟ ಮಾಡುವ. ನಾಳೆ ಎಲ್ಲರೂ ಹೋಗೋಣವಾ? ಹೋಗೋಣ ಹೋಗೋಣ. ನಾಳೆ ಹೋಗುವಾಗ ಪಾತ್ರೆ ಕೂಡ ತಗೊಂಡು ಹೋಗುವ. ಬರುವಾಗ ತುಂಬಿಸಿ ಬರ್ಬೋದಲ್ಲ? ಹೌದು ಹೌದು, ತಗೊಂಡೋಗುವ ತಗೊಂಡೋಗುವ. ರಾಜನ ಆಸ್ಥಾನದಲ್ಲಿ ಪ್ರಜೆಗಳಿಗೆ ಅನ್ನಪ್ರಸಾದವನ್ನು ತಯಾರಿಸುವಾಗ ಆಕಾಶದಲ್ಲಿ ಗರುಡವೊಂದು ತನ್ನ ಆಹಾರವಾದ ಹಾವೊಂದನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರುತ್ತಿರುವಾಗ ಹಾವಿನ ಮೈಯಿಂದ ಒಂದು ತೊಟ್ಟು ವಿಷಯುಕ್ತ ರಕ್ತ ತಯಾರು ಮಾಡುತ್ತಿರುವ ಅನ್ನಪ್ರಸಾದಕ್ಕೆ ಬೀಳುತ್ತದೆ. ಮಂತ್ರಿ ಸೂರಸೇನರೇ, ಅಡುಗೆ ತಯಾರಾಗಿದೆ. ಭೋಜನ ಮಾಡಲು ಎಲ್ಲರನ್ನೂ ಬರಹೇಳಿ. ಎಲ್ಲರೂ ಊಟ ಮಾಡಲು ಸಾಲಾಗಿ ಬನ್ನಿ.
ತಿಳಿಯುತ್ತಿಲ್ಲ. ಅಯ್ಯೋ ದೇವ, ಇದೆಂತಹ ಘೋರ! ನಾರಾಯಣ ನಾರಾಯಣ. ಮಹಾದೇವ, ಏನಿದು ದುರ್ವಿಧಿ? ಎಲ್ಲಾ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಈ ಪಾಪವನ್ನು ಹೊರುವವರು ಯಾರು? ಮಹಾದೇವ, ಇದೇನಾಯಿತು? ಪ್ರಜೆಗಳಿಗೆಲ್ಲ ಏನಾಗಿದೆ? ಇದರಲ್ಲಿ ಒಂದು ವಿಷಯವಿದೆ ದೇವಿ ಪಾರ್ವತಿ. ಅದು ಮುಂದೆ ತಿಳಿಯುವುದು. ಇದು ನನಗೂ ಒಬ್ಬನಿಗೂ ತಿಳಿಯದ ವಿಷಯ. ನಾರದರೆ, ಬ್ರಹ್ಮದೇವ ಹಾಗೂ ವಿಷ್ಣುದೇವನನ್ನು ಕರೆಯಿರಿ. ಎಲ್ಲರೂ ಒಟ್ಟಿಗೆ ತೀರ್ಮಾನಿಸಬೇಕಾಗಿದೆ. ಹಾಗೆಯೇ ಆಗಲಿ ಪ್ರಭು. ಬ್ರಹ್ಮದೇವ, ವಿಷ್ಣುದೇವ, ಪ್ರತ್ಯಕ್ಷರಾಗಿರಿ. ನಾರದರೆ, ನಮ್ಮಿಂದೇನಾಗಬೇಕಾಗಿದೆ? ಇಲ್ಲೊಂದು ಜಿಜ್ಞಾಸೆ ಉಂಟಾಗಿದೆ. ಇದನ್ನು ನೀವು ಮೂವರು ಸೇರಿಯೇ ಬಗೆಹರಿಸಬೇಕಾಗಿದೆ. ಸರಿಯಾಗಿ ಕೇಳಿರಿ. ರಾಜ ಮಾರ್ತಾಂಡವರ್ಮರು ತನ್ನ ಪ್ರಜೆಗಳಿಗೆ ಅನ್ನಪ್ರಸಾದವನ್ನು ಉಣಬಡಿಸಿದರು. ತಕ್ಷಣ ಅಲ್ಲಿನ ಪ್ರಜೆಗಳೆಲ್ಲರೂ ಸಾವನ್ನಪ್ಪಿದ್ದಾರೆ. ಆದರೆ ಅಲ್ಲಿ ಅವರ ಯಾವುದೇ ತಪ್ಪಿಲ್ಲ. ಅಲ್ಲಿ ಅಡುಗೆ ಮಾಡುತ್ತಿರುವಾಗ ಒಂದು ಗರುಡ ಅದರ ಆಹಾರವಾದ ತನ್ನ ಹಸಿವಿಗೆ ಹಾವೊಂದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಹೋಗುವಾಗ ಹಾವಿನ ಮೈಯಿಂದ ವಿಷಯುಕ್ತ ರಕ್ತ ಅಡುಗೆಗೆ ಬಿತ್ತು. ಅದನ್ನು ಸೇವಿಸಿದ ಎಲ್ಲರೂ ಸಾವನ್ನಪ್ಪಿದ್ದಾರೆ. ಆದರೆ ಇಷ್ಟು ಜನರನ್ನು ಕೊಂದ ಪಾಪವನ್ನು ಯಾರಿಗೆ ಹೊರಿಸುವುದು? ಗರುಡನ ತಪ್ಪಿಲ್ಲ, ಅದು ತನ್ನ ಆಹಾರವನ್ನು ಕೊಂಡೊಯ್ಯುವುದು. ಹಾವಿನದೂ ತಪ್ಪಿಲ್ಲ, ಅದಕ್ಕೆ ಅದರ ಮೈಯಿಂದ ಆದ ಗಾಯದ ರಕ್ತ ತನ್ನಷ್ಟಕ್ಕೇ ಬಿದ್ದಿದೆ. ಅಡುಗೆಯವನಿಗೂ ಗೊತ್ತಿಲ್ಲ, ಹಾಗೆ ರಾಜನಿಗೂ ಗೊತ್ತಿಲ್ಲ. ಹಾಗಿದ್ದಲ್ಲಿ ಇದರ ಪಾಪವನ್ನು ಯಾರಿಗೆ ನೀಡುತ್ತೀರಿ? ಇದು ಅಷ್ಟು ಸುಲಭದ ಮಾತಲ್ಲ. ಇದನ್ನು ಬಗೆಹರಿಸಲು ಸ್ವಲ್ಪ ಸಮಯ ಕಾಯೋಣ. ಹೂ ಬೇಕಾ ಹೂ, ಹೂ ಬೇಕಾ ಹೂ, ಘಮ ಘಮವಾದ ಹೂ, ಮಲ್ಲಿಗೆ ಹೂ, ಸಂಪಿಗೆ ಹೂ, ಗುಲಾಬಿ ಹೂ. ಹೂ ಬೇಕಾ ಹೂ, ಹೂ ಬೇಕಾ ಹೂ. ಓ ಹೂ ಮಾರುವ ಹೆಂಗಸೆ, ಇಲ್ಲಿ ಬನ್ನಿ. ಹೇಳಿ ಪ್ರಭುಗಳೇ. ಇಲ್ಲೊಂದು ಸಂಸ್ಥಾನವಿದೆಯಲ್ಲ, ಅಲ್ಲಿ ಪ್ರಜೆಗಳೆಲ್ಲರೂ ಸಾವನ್ನಪ್ಪಿದ್ದಾರೆ ಎಂದು ತಿಳಿಯಿತು. ಅಲ್ಲಿಗೆ ಹೋಗಲು ದಾರಿ ಯಾವುದು? ಓ, ಅಲ್ಲಿಗ ಮಹಾರಾಜ ಮಾತಾಂಡವರ್ಮರು ಕೊಂದ ಪ್ರಜೆಗಳ ಸಂಸ್ಥಾನಕ್ಕ? ಓ ಅಗುಳಿ, ಆ ದಾರಿಯಲ್ಲೇ ಮುಂದುವರಿಯಿರಿ. ಆಗಲಿ, ಧನ್ಯವಾದ. ನಿಮಗೊಂದು ವಿಷಯ ಗೊತ್ತಾ? ಮಹಾರಾಜ ಮಾತಾಂಡವರ್ಮರು ಅನ್ನಪ್ರಸಾದವನ್ನು ನೀಡುವ ನೆಪದಲ್ಲಿ ಪ್ರಜೆಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ. ಮತ್ತೆ ಇವರನ್ನು ಬಿಟ್ಟಾರಾ? ಇವರನ್ನು ಕೊಂದು ಹಾಕಿ ಬಿಡಬಹುದು. ನಮಗೇಕೆ ಬೇರೆಯವರ ವಿಷಯ ಅಲ್ವಾ? ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುದು. ಅವರು ಮಾಡಿದ ಪಾಪ ಅವರಿಗೆ ಇಲ್ಲಿ, ನಮ್ಗೆ ಯಾಕೆ? ಹೂ ಬೇಕಾ ಹೂ, ಹೂ ಬೇಕಾ ಹೂ, ಘಮ ಘಮವಾದ ಹೂ, ಮಲ್ಲಿಗೆ ಹೂ, ಸಂಪಿಗೆ ಹೂ, ಗುಲಾಬಿ ಹೂ. ಹೂ ಬೇಕಾ ಹೂ, ಹೂ ಬೇಕಾ ಹೂ. ನಾರದರೆ, ಆದಷ್ಟು ಬೇಗ ನಮ್ಮ ಬಳಿಗೆ ಬನ್ನಿ. ನಿಮ್ಮ ಆತಂಕಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ. ನಾರಾಯಣ 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 ನಾರಾಯಣ. ಹೇಳಿ ಪ್ರಭುಗಳೇ. ಅಲ್ಲೊಬ್ಬಳು ಹೂ ಮಾರುವವಳು ಚಂದ್ರಗುಪ್ತನಿಗೆ ದಾರಿ ತೋರಿಸುವಾಗ ಅಲ್ಲಿನ ರಾಜನು ಪ್ರಜೆಗಳನ್ನು ಕೊಂದವರು ಎಂದು ತಿಳಿಯದೇ ಹೇಳಿದ್ದರಿಂದ ಕೊಂದ ಎಲ್ಲಾ ಪಾಪವನ್ನು ಅವಳಿಗೆ ಹೊರಿಸಿ. ಯಾಕೆಂದರೆ ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ನಾವು ಯಾರ ಬಗ್ಗೆಯೂ ತಿಳಿಯದೆ ಮಾತನಾಡಿದರೆ ಆ ಪಾಪವನ್ನು ಅವರಿಗೆ ನೀಡಬೇಕು.
ಹಾಗಾಗಿ ಇನ್ನು ಮುಂದೆ ಯಾರ ಬಗ್ಗೆಯೂ ತಿಳಿಯದೇ ಮಾತನಾಡಬೇಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಲಿಯುಗದ ಜನರಿಗೆ ಮೊದಲೇ ತಿಳಿಸಿರುವಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಅರಿಷಡ್ವರ್ಗಗಳಿಂದ ಮನುಷ್ಯರು ಅಂಧಕಾರದಿಂದ ಇನ್ನೊಬ್ಬರ ಬಗ್ಗೆ ತಿಳಿಯದೆ ಮಾತನಾಡಬಾರದೆಂದು ತಿಳಿಸಿರುತ್ತಾನೆ. ಅದನ್ನು ಅರಿತು ಬಾಳಿದರೆ ಮನುಷ್ಯ ಜೀವನ ಸಾರ್ಥಕ. ಇದುವೇ ಕೃಷ್ಣನ ಪ್ರೀತಿಯ ವಾಕ್ಯ. ಎಲ್ಲರನ್ನೂ ಪ್ರೀತಿಸಿ ಬದುಕಿದರೆ ಜೀವನಕ್ಕೊಂದು ಅರ್ಥ. ಕೃಷ್ಣಾರ್ಪಣಮಸ್ತು. ಜೋರಾದ ತಾಟಿ ಬೊಟ್ಟುಲೆ ಮಾಡದವರ ಪಾಪ ಮಾಡಿದವರಿಗೆ ಪಂಪಿನ ಬಾರಿ ಪೊರ್ಲ ಕಂಟ್ರಿದ